ನೋಡಿ, ಸರ್ಕಾರ ಮೊದಲಿಂದಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ನಮ್ಮಲ್ಲಿ ಇಂಟೆಲಿಜೆನ್ಸ್ ಅಂತ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾದಂಥ ಒಂದು ವಿಭಾಗ ಇದೆ. ಮುಖ್ಯಮಂತ್ರಿಗಳು ಆದಂಥವರು, ಹೋಮ್ ಮಿನಿಸ್ಟರ್ ಆದಂಥವರು ಪ್ರತಿದಿನ ಇಂಟೆಲಿಜೆನ್ಸ್ ರಿಪೋರ್ಟ್ನ ಓದಬೇಕಾಗತ್ತೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ ವಿಫಲತೆ ಇದೆ, ವೈಫಲ್ಯತೆ ಇದೆ ಅಂತ ಎಲ್ಲ ವಿಚಾರದಲ್ಲೂ ನೋಡಿ. ನೀವು ಇವತ್ತು ಡ್ರಗ್ಸ್ ಅಂದರೆ ಸರ್ಕಾರನೇ ಹೊಣೆ. ಇದಕ್ಕೆ ಈ ಡ್ರಗ್ಸು ಇವತ್ತು ಮೈಸೂರಲ್ಲಿ ಇದು ಕಾರ್ಖಾನೆ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇತ್ತು ಇಷ್ಟು ದಿವಸ? ಪೊಲೀಸರು ಏನು ಮಾಡ್ತಾ ಇದ್ರು? ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ಆಷಾಢ ದಿವಸ ಅಲ್ಲಿ ಆಷಾಢ ಶುಕ್ರವಾರನ ನೋಡ್ಕೊಳ್ಳೋದಲ್ಲ ಪೊಲೀಸರ ಕರ್ತವ್ಯ. ಹಿಂದೆ ಇದ್ರು ಕಸ್ತೂರಿ ರಂಗನ್, ಕೆಂಪಯ್ಯ, ಭಾಸ್ಕರ್ ಅಂತ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ರು. ಅವಾಗ ಇಂಥ ಯಾವುದೇ ಒಂದು ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ಯಾವುದೇ ರೀತಿಯಾದಂಥ ಒಂದು ಪೊಲೀಸ್ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡದೇ ಇರೋದ್ರಿಂದ ಇದು ಖಂಡಿತವಾಗಿ ಆಗಿದೆ. ಮತ್ತೆ ಈಗ ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲರೂ ಹೊಣೆಗಾರರೇ. ಇವತ್ತು ಮೈಸೂರಲ್ಲಿ ಇಂಥ ಒಂದು ಡ್ರಗ್ಸ್ದು ಕಾರ್ಖಾನೆ ನಡೀತಾ ಇದೆ ಅಂತಂದರೆ ಅದಕ್ಕೆ ಜಿಲ್ಲಾಡಳಿತನೂ ಕೂಡ ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ಸರ್ಕಾರನೂ ಕೂಡ ಹೊಣೆ ಆಗಬೇಕಾಗತ್ತೆ. ಹಾಗಾಗಿ ಸರ್ಕಾರದ ವೈಫಲ್ಯತೆನೇ ಇದಕ್ಕೆ ಮೇಯ್ನ್ ಕಾರಣ. ಅದರಲ್ಲೂ ಮೈಸೂರು ವಿದ್ಯಾಸಂಸ್ಥೆಗಳ ನಗರ, ಸಾಂಸ್ಕೃತಿಕ ನಗರ, ಪ್ರವಾಸಿಗರು ಬರುವಂಥ ಸ್ಥಳ. ಇಲ್ಲಿ ಎಲ್ಲ ರೀತಿಯಾದಂಥ ಈ ಏನು ಡ್ರಗ್ಸ್ ಚಟುವಟಿಕೆ ಇದೆ ನಡೀತಾ ಇದೆ. ನಾನು ಒಂದು ಭಾಳ ಗಂಭೀರವಾದಂಥ ಒಂದು ವಿಚಾರವನ್ನು ನಾನು ಸರ್ಕಾರದಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೀನಿ. ಡ್ರಿಂಕ್ ಅಂಡ್ ಡ್ರೈವ್ ಅದನ್ನ ಏನು ನೀವು ಇವತ್ತು ಕ್ರಮ ತಗೊಳ್ತಾ ಇದ್ದೀರಾ? ಡ್ರಗ್ಸ್ ಮತ್ತೆ ತಗೊಂಡು ಡ್ರೈವ್ ಮಾಡುವಂಥ ಅದಕ್ಕೆ ಒಂದು ಕಾನೂನು ತರಬೇಕು ನೀವು. ಡ್ರಿಂಕ್ಸ್ ನೀವು ಸ್ಮೆಲ್ ಬರ್ತಾ ನೀವು ಹಿಡ್ಕೊಂಡು ಅವ್ರು ಫೈನ್ ಹಾಕ್ತೀರಾ, ಹಿಡಿತೀರಾ, ಭಾಳ ಒಳ್ಳೆ ಕೆಲಸ ನಡೀತಾ ಇದೆ. ಅದು ಇನ್ನೂ ಕಠಿಣ ಆಗಬೇಕದು. ಅಮಾಯಕರನ್ನ ಹೋಗಿ ಇವತ್ತು ಆಕ್ಸಿಡೆಂಟ್ ಮಾಡಿ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಸಾವಿರಾರು ಜನ ಸಾಯ್ತಾ ಇರೋ ದೇಶದಲ್ಲಿ. ಹಾಗಾಗಿ ಡ್ರಗ್ಸ್ ಸೇವನೆ ಮಾಡಿ ಖಂಡಿತವಾಗಿಯೂ ನೋಡಿ, ಅವ್ರು ಬಂದು ಇಲ್ಲಿ ಅರೆಸ್ಟ್ ಮಾಡಿ ಇದನ್ನ ಸೀಸ್ ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮ ಆಕ್ಚುಲಿ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲೇ ಒಂದು ಒಳ್ಳೆ ಹೆಸರಿದೆ. ಆದ್ರೆ ಮೈಸೂರಲ್ಲಿ ಇತ್ತೀಚೆಗೆ ಇದನ್ನ ಬೆಳವಣಿಗೆ ನಡೆದಿದೆ ಅಂದ್ರೆ ಇತ್ತೀಚಿನ ಪೊಲೀಸರೇ ಕಾರಣ. ಅದಕ್ಕೆ ಅವರ ಬೇಜವಾಬ್ದಾರಿತನ ಮತ್ತೆ ಅವರು ಕಾರ್ಯವೈಖರಿನೇ ಕಾರಣ ಆಗುತ್ತೆ. ಆಷಾಢ ಶುಕ್ರವಾರದಲ್ಲಿ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆಡಳಿತ ಮಂಡಳಿ ಇದೆ, ಅವರು ನೋಡ್ಕೊಳ್ತಾರೆ ಇದನ್ನ. ನೀವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ, ಪೊಲೀಸ್ ಅವರು ಬೆಲೆ ಎಣಿಕೆ ಎಷ್ಟಿರ್ತಾರೆ, 4-5 ಜನ ಅಷ್ಟೇ. ಅಲ್ಲೂ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಾರೆ. ಬಟ್ ಅಲ್ಲಿ ಏನಾದರೂ ಒಂದು ದಿವಸ ಗೊಂದಲ ಆಗಿದೆಯಾ? ಪೊಲೀಸವರೇ ಬಂದು ನಿಂತ್ಕೊಂಡು ಆ ದೇವಸ್ಥಾನ ನಡೆಸ್ತಾ ಇದ್ದಾರಾ? ಇಲ್ಲಿ ಯಾಕೆ ಆಷಾಢದಲ್ಲಿ ಪೊಲೀಸವರೇ ಇರ್ತಾರೆ? ಭಕ್ತಾದಿಗಳಿಗೆ ಹೋಗಕ್ಕೆ ಹೆದರಿಕೆ, ಅಯ್ಯೋ ಪೊಲೀಸರು ಇರ್ತಾರೆ ನಾವು ಹೋಗಲ್ಲ, ಅಯ್ಯೋ ಪೊಲೀಸರು ಇರ್ತಾರೆ ನಾವು ಹೋಗಲ್ಲ ಅಂತ. ಪೊಲೀಸರದ್ದು ಈ ಕೆಲಸ ಅಲ್ಲ. ಪೊಲೀಸರು ಮಾಡಬೇಕಾಗಿರೋದು ಅಪರಾಧ ಜಗತ್ತು ಎಲ್ಲಿದೆ, ಎಲ್ಲಿ ನಡೀತಾ ಇದೆ ಅದನ್ನ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಇಂಥ ಚಟುವಟಿಕೆಗಳನ್ನ ಮಟ್ಟ ಹಾಕಬೇಕು. ಅದರಲ್ಲೂ ಅಮಾಯಕ ವಿದ್ಯಾರ್ಥಿಗಳು, ಇವತ್ತು ಅಸಂಖ್ಯಾತ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಬಂದು ಮೈಸೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬಲಿ ಆಗ್ತಾ ಇದ್ದಾರೆ. ಇವತ್ತು ಈಗ ಮೊನ್ನೆ ಎಲ್ಲ 1-2-3 ನಾನೇ ಕಣ್ಣಾರೆ ನೋಡಿದೆ. ವಾಹನ ನಡೆಸ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಜೊತೆ ನಿಂತ್ಕೊಂಡು ಅವರು ಡ್ರಿಂಕ್ಸ್ ಮಾಡಿದ್ದಾರೆ ಅಂತ ನಾವು ಪರೀಕ್ಷೆ ಮಾಡಿದ್ವಿ. ಡ್ರಿಂಕ್ಸ್ ಮಾಡಿಲ್ಲ, ಡ್ರಗ್ಸು. ಬಟ್ ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಡ್ರಗ್ಸು? ಹಾಗಾಗಿ ಇದು ಸರ್ಕಾರದ ವೈಫಲ್ಯತೆ, ಮೈಸೂರು ಜಿಲ್ಲಾಡಳಿತದ ವೈಫಲ್ಯತೆನೇ ಇದಕ್ಕೆ ಕಾರಣ. ಇದನ್ನ ನಾವು ಖಂಡಿಸ್ತೀವಿ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಇಂಥ ಯಾವುದೇ ಚಟುವಟಿಕೆಗಳಿಂದ ಮಟ್ಟ ಹಾಕಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ನಿಜಕ್ಕೂ ಬಹಳ ಆತಂಕಕಾರಿ ಬೆಳವಣಿಗೆ. ಏನು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ, ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಇರುವಂತ ನಗರಿ, ರಾಜ ಮಹಾರಾಜರು ಆಳದಂತ ನಗರ. ಇಲ್ಲಿ ಬಹಳ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿಯನ್ನ, ರಾಜ್ಯದ ಸಂಸ್ಕೃತಿಯನ್ನ ಮತ್ತೆ ಶಿಕ್ಷಣಕ್ಕಾಗಿ ಬಹಳಷ್ಟು ಮಂದಿ ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾರೆ. ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಕಟ್ಟಿದಂತ ಏನು ಮೈಸೂರು ವಿಶ್ವವಿದ್ಯಾನಿಲಯ, ಲಕ್ಷಾಂತರ ಕೋಟ್ಯಾಂತರ ಜನಗಳ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ. ಇಂಥ ನಗರದಲ್ಲಿ ಡ್ರಗ್ಸ್ ಜಾಲ ಪತ್ತೆ ಆಗಿರೋದು ನಿಜಕ್ಕೂ ನಮಗೆಲ್ಲ ಆತಂಕಕಾರಿ ಬೆಳವಣಿಗೆ. ಏನು ಮುಂದಿನ ಪೀಳಿಗೆಗಳಿಗೆ ಡ್ರಗ್ಸ್ ಅನ್ನ ಇದು ಬಹಳ ತೊಂದರೆ ಕೊಟ್ಟು ಜನಗಳಿಗೆ ಮುಂದಿನ ಪೀಳಿಗೆಯನ್ನೇ ಹಾಳು ಮಾಡುವಂತ ದೊಡ್ಡ ಮಾರಕ ಈ ಡ್ರಗ್ಸ್ ಅನ್ನ ಏನು ಮೊನ್ನೆ 390 ಕೋಟಿ ಹಿಡಿದಿದ್ದಾರೆ. ಈ ಕೂಡಲೇ ಪೊಲೀಸ್ ಇಲಾಖೆ ಮಾನ್ಯ ಆಯುಕ್ತರು, DC ಅವರು ಕಾರ್ಯಪ್ರವೃತ್ತರಾಗಿ ಇದರ ಜಾಲವನ್ನ ಕಂಡುಹಿಡಿಬೇಕು. ಎಲ್ಲಿಂದ ಬರುತ್ತೆ, ಏನು ವಿದ್ಯಾರ್ಥಿಗಳಿಗಾಗ್ಬೋದು, ಯುವ ಸಮೂಹಕ್ಕಾಗ್ಬೋದು, ಏನು ನಮ್ಮ ದೇಶದಲ್ಲಿ ನಾಗರಿಕತೆ ಇದೆ, ಇದನ್ನ ಹಾಳು ಮಾಡುವಂತ ಈ ಜಾಲವನ್ನ
ಈ ಕೂಡಲೇ ಪತ್ತೆ ಮಾಡಿ ಇದನ್ನ ಬೇಲ್ ಸಮೇತ ಕಿತ್ತಾಕ್ಬೇಕು. ನಾವು ನೋಡಿದಂಗೆ ಶಾಲಾ ಕಾಲೇಜ್ಗಳ ಮಟ್ಟಕ್ಕೂ ಇದು ಬಂದಿದೆ ಅಂತ ಹೇಳ್ತಾರೆ. ವೈಟ್ನರ್ ಮುಖಾಂತರ ಏನೋ ಒಂದು ಇದನ್ನ ಡ್ರಗ್ಸ್ ತಗೊಂಡು ಮಾಡುವಂತದ್ನ ಇದನ್ನ ಬೇರ್ ಮಠದಿಂದ ಯಾವುದೇ ಮೆಡಿಕಲ್ ಸ್ಟೋರ್ ಆಗ್ಬೋದು, ಯಾವುದೇ ಒಂದು ಕಡೆ ಇರ್ಬೋದು, ಇದನ್ನ ಬೇಲ್ ಸಮೇತ ಕಿತ್ತಾಕ್ಬೇಕು ಅಂತ ನಾನು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮೈಸೂರು ನಡೀತಿರುವಂತಹ ಡ್ರಗ್ ಜಾಲನ ಕಂಡಿದ್ದಾರೆ, ಇಲ್ಲೇ ಪ್ರಿಪೇರ್ ಮಾಡ್ತಿರುವಂತಹ ಇದು ಜಾಲನ ಕಂಡಿದ್ದಾರೆ. ಮೈಸೂರು ಪೊಲೀಸರು ಏನ್ ಮಾಡ್ತಿದ್ರು? ಮೈಸೂರು ಪೊಲೀಸರು ಏನ್ ಮಾಡ್ತಿತ್ತು ಅಂತಂದ್ರೆ ಈಗ ಗೊತ್ತಾಗಿದೆ ಅನ್ಸುತ್ತೆ. ಅಟ್ಲೀಸ್ಟ್ ಈ ಇನ್ನಾರ ಎಚ್ಚೆತ್ಕೊಂಡು ಮೈಸೂರು ಪೊಲೀಸರು ಏನು ಆಯುಕ್ತರಿದ್ದಾರೆ ಇನ್ನಾರ ಎಚ್ಚೆತ್ಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಮೈಸೂರು ಪೊಲೀಸರಿಗೆ ಗೊತ್ತಿಲ್ಲ. ಅದು ತಾಯಿ ಚಾಮುಂಡೇಶ್ವರಿ ಆಷಾಢ ಶುಕ್ರವಾರದಿಂದ ಬಹುಶಃ ಅದರಲ್ಲಿ ಬ್ಯುಸಿ ಆಗಿದ್ದೇನೋ. ಇಡೀ ಪೊಲೀಸ್ ವ್ಯವಸ್ಥೆನೇ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇತ್ತು. ಅಟ್ಲೀಸ್ಟ್ ಇನ್ನಾರ ಏನು ಮಹಾರಾಷ್ಟ್ರ ಪೊಲೀಸರು ಹಿಡ್ಕೊಟ್ಟಿದ್ದಾರೆ ಆ ಜಾಲವನ್ನ ಪತ್ತೆ ಮಾಡಿ ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಇದಕ್ಕೆ ಬೇರೆ ಮಟ್ಟದಲ್ಲಿ ಕಿತ್ತಾಕ್ಬೇಕು. ಒಂದೇ ಒಂದು ಇದು ಸಹ ಮುಂದೆ ಆಗದಂಗೆ ತಡೆಗಟ್ಟಬೇಕು. ಇನ್ನೇನು ದಸರಾ ಬೇರೆ ಬರ್ತಾ ಇದೆ, ನಮ್ಮ ಮೈಸೂರಿಗೆ ಕಪ್ಪು ಚುಕ್ಕೆ ಬರಬಾರ್ದು. ನಾಡದೇವತೆ ದಸರಾಗೆ ದೇಶ ವಿದೇಶಗಳಿಂದ ಬರುವಂತ ಪ್ರವಾಸಿಗರಿದ್ದಾರೆ. ಈ ಕಪ್ಪು ಚುಕ್ಕೆಯಾಗಿ ಜನಗಳ ಬರದೇ ಇರಂಗೆ ಆಗದ್ ಬೇಡ. ಈ ಕೂಡಲೇ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಬೇಲ್ ಸಮೇತ ಕಿತ್ತಾಕ್ಬೇಕು ಅಂತ ನಾನು ಅವ್ರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಈಗ ಸಾಂಸ್ಕೃತಿಕ ನಗರಿ ಮೈಸೂರು ಡ್ರಗ್ಸ್ ನಗರಿ ಆಗ್ತಿದ್ಯಾ ಅಂತ ಅನುಮಾನ ಮೂಡ್ತಾರೆ. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರ ಪೊಲೀಸರು ಅಲ್ಲಿಂದ ಬಂದು ಇಲ್ಲಿ ಸುಮಾರು 390 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ 50 ಕೆಜಿ ಹೆಚ್ಚಿಗೆ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಸರ್, ಇದು ಮೈಸೂರು ನಗರ ಪೊಲೀಸರಿಗೆ ಗೊತ್ತಿಲ್ಲದಲ್ಲಿ ಏನು ವ್ಯವಹಾರ ನಡೀತಾ ಇಲ್ಲ. ಮೈಸೂರು ನಗರ ಪೊಲೀಸ್ಗೆ ಕಮಿಷನರ್ಗೂ ಗೊತ್ತಿದೆ, DCPಗೂ ಗೊತ್ತಿದೆ, ACPಗೂ ಗೊತ್ತಿದೆ, ಸಬ್ ಇನ್ಸ್ಪೆಕ್ಟರ್ಗೂ ಗೊತ್ತಿದೆ, ಇನ್ಸ್ಪೆಕ್ಟರ್ಗೂ ಗೊತ್ತಿದೆ. ಇವರೆಲ್ಲ ವಸೂಲಿ ಮಾಡ್ತಾ ಇದ್ದಾರೆ. 350 ಕೋಟಿ ರೂಪಾಯಿ ಪ್ರಾಪರ್ಟಿ ಇದನ್ನ ಡ್ರಗ್ಸ್ ಸೀಸ್ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರು ಸರ್. ಅದ್ರೊಳಗೆ ಒಂದು 10 ಕೋಟಿ ಇವ್ರು ವಸೂಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮೊದಲೇ 10 ಕೋಟಿ ವಸೂಲಿ ಮಾಡ್ಕೊಂಡು ಇವರು ದಂಧೆ ಮಾಡಕ್ ಬಿಟ್ಟಿರ್ತಾರೆ. ಇವರು ದಂಧೆ ಮಾಡಕ್ಕೆ ಇವರೇ ಪ್ರಚೋದನೆ ಕೊಟ್ಟು ಇವರೇನೇ ಸಹಕಾರ ಕೊಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲದಲ್ಲಿ ಏನೂ ಆಗಲ್ಲ. ಇವ್ರ ಇಂಟೆಲಿಜೆನ್ಸ್ ಏನ್ ಕತೆ ಕಾಯ್ತಾ ಇದೆಯಾ? ಕ್ರೈಮರ್ ಏನ್ ಮಾಡ್ತಾ ಇದಾರೆ ಆ ಸ್ಟೇಷನ್ ಅಲ್ಲಿ? ಕ್ರೈಮ್ DCP ಅವ್ರು ಏನ್ ಮಾಡ್ತಾ ಇದಾರೆ? ಇದನ್ನ ತಡೆಯಕ್ಕೋಸ್ಕರ ತಾನೇ ನಿಮಗೆ ಸರ್ಕಾರ ಸಂಬಳ ಕೊಟ್ಟು, ನಿಮಗೊಂದು ಯೂನಿಫಾರ್ಮ್ ಕೊಟ್ಟು, ನಿಮಗೊಂದು ಯಾಟು ಬುಟ್ ಕೊಟ್ಟು ಕೂರ್ಸಿರೋದು. ಅಂದ್ರೆ ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಿರೋಂಥ ವಿಷಯ ನಮ್ಮ ಕರ್ನಾಟಕ ಪೊಲೀಸರಿಗೆ ಗೊತ್ತಿಲ್ಲ, ನಮ್ಮ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಗೊತ್ತಿಲ್ಲ. ಸೀಮಾ ಲಾಟ್ಕರ್ ಅರ್ಥ ಏನಲ್ಲಿಗೆ? ಸೀಮಾ ಲಾಟ್ಕರ್ ಅವರು ವಸೂಲಿಗೆ ನಿಂತಿದ್ದಾರೆ. ಒಂದಲ್ಲ, ಟ್ರಾನ್ಸ್ಫರ್ಸ್ಗಳು ಎಷ್ಟು ಮಾಡಿದ್ದಾರೆ ಅವ್ರು ಬಂದ್ಮೇಲೆ. ಸಿಬ್ಬಂದಿಗಳು ಟ್ರಾನ್ಸ್ಫರ್, ಜನರಲ್ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ. ಎಷ್ಟು ಜನಕ್ಕೆ ಈಗ ಟ್ರಾಫಿಕ್ಗೂ ಹಾಕ್ತಾರೆ ವಸೂಲಿ ಮಾಡಕ್ಕೆ? ಅಲ್ಲಿ ನಿಂತ್ಕೊಂಡು ಅವ್ರು ಸಾಯಂಕಾಲದೊಳಗಡೆ ಎಷ್ಟು ವಸೂಲಿ ಮಾಡ್ಕೊಂತಾರೆ? ಇದೆಲ್ಲ ವಸೂಲಿ ಆಗ್ಬಿಟ್ಟದಿದು. ಹಾಗಾಗಿ ಈ ಡ್ರಗ್ಸ್ ಆಗಲಿ, ಮಟ್ಕ, ಜೂಜು, ಇಸ್ವೀಟು ಏನೇ ಅಲ್ಲದು ಇವ್ರೆಲ್ರಿಗೂ ಗೊತ್ತೇ ಇದೆ. ಗೊತ್ತಿಲ್ಲದಲ್ಲೇ ಏನೂ ನಡೆಯಲ್ಲ ಇದು. ಹಾಗಾಗಿ ಇದರಲ್ಲಿ ನೇರ ಹೊಣೆ ಕರ್ನಾಟಕ ಪೊಲೀಸ್ ಅಲ್ಲ, ಮೈಸೂರು ನಗರ ಪೊಲೀಸ್ ಆಯುಕ್ತರೇ ಹೊಣೆ ಹೊರಬೇಕು ಇದಕ್ಕೆ. ಹೌದು, CM ತವರು ಜಿಲ್ಲೆ. CM ಗೊತ್ತಿಲ್ವಾ? CMಗೆ ಹೇಳ್ಬೇಕಲ್ವಾ? ಇವರು CMಗೆ ಏನೋ ಕತೆ ಹೇಳ್ತಾರೆ. ಮಹಾರಾಷ್ಟ್ರ ಪೊಲೀಸರಿಗೆ ಗೊತ್ತಿರೋ ವಿಷಯ ನಮ್ಮ ಮೈಸೂರು ಪೊಲೀಸರಿಗೆ ಹೆಂಗ್ ಗೊತ್ತಾಗಲ್ಲ ಸರ್? CCB ಏನ್ ಮಾಡ್ತಾ ಇದೆ ಹಾಗಾದ್ರೆ? ಸಿಟಿ ಕ್ರೈಮ್ ಬ್ರಾಂಚ್ ಏನ್ ಮಾಡ್ತಾ ಇದೆ? ಅವರು ವಸೂಲಿಗೆ ನಿಂತಿದ್ದಾರೆ. ಎಲ್ಲರನ್ನು ವಸೂಲಿ ಮಾಡ್ಕೊಂಡು ನಿಂತಿದ್ದಾರೆ ಅಷ್ಟೇ. ತರಕಾರಿ ಅಂಗಡಿ ಬಿಡಲ್ಲ, ಬೀದಿ ವ್ಯಾಪಾರಿ ಜನಗಳು ಬಿಡಲ್ಲ, ಬಾರ್ ವೈನ್ ಶಾಪ್ ಬಿಡಲ್ಲ. ಮತ್ತೆ ಈಗ ಸದ್ಯಕ್ಕೆ ಈ ಸ್ವೀಟು ಅಡ್ಡಗಳು ಕಡಿಮೆ ಆಗಿ ನಿಲ್ಸಿದಾವೆ. ಲಾಟ್ರಿ ಈ ಸ್ವೀಟ್ ನಿಂತೋಗಿದೆ. ಮತ್ತೆ ಈ ಪ್ರತಿಯೊಂದರಲ್ಲೂ ಈ ಬಾರ್ಗಳಲ್ಲಿ ಮತ್ತೆ ವೈನ್ ಶಾಪಲ್ಲಿ ಪಾರ್ಸಲ್ ಕೊಡ್ಬೇಕು ಅಂತಾರೆ, ಬಾರಲ್ಲಿ ಒಳಗಡೆ ಕುಡಿಯಕ್ ಕೊಡ್ಬೇಕು ಅಂತಾರೆ. ಡಾಬಾಗಳಲ್ಲಿ ಯಾಕೆ ಇವ್ರು ಎಣ್ಣೆ ಹೊಡಿಯಕ್ ಬಿಟ್ಟಿದ್ದೀರಾ? ಜನಗಳಿಗೆ ಕುಡಿಯಕ್ ಬಿಟ್ಟಿದ್ದೀರಾ ಸ್ವಾಮಿ? ಅದ್ರಲ್ಲಿ ಎಷ್ಟು ವಸೂಲಿ ಮಾಡ್ತಾ ಇದ್ದೀರಾ ನೀವು? ಸಂಬಂಧಪಟ್ಟ ಸ್ಟೇಷನ್ ಅವರು ವಸೂಲಿಗೆ ಅವ್ರು ಜೀಪ್ಗಳಲ್ಲಿ ಹೋಯ್ತಾರೆ. ಸರ್ಕಾರದ ಜೀಪು ಸಾಯಂಕಾಲ ಆಯ್ತಿದ್ದಂಗೆ ಜೀಪಲ್ಲಿ ಹೋಗೋದು, ವಸೂಲಿ ಮಾಡ್ಕೊಂಬರೋದು ಎಲ್ಲ ಕಡೆನೂ. ರಿಂಗ್ ರೋಡಲ್ಲಿ ಹೋಗಿ ವೈನ್ ಶಾಪ್ ಹತ್ರ, ಒಂದು ವೈನ್ ಶಾಪ್ ಹತ್ರ ನಿಂತ್ಕೊಳ್ಳಿ, ಕರೆಕ್ಟಾಗಿ ಸಾಯಂಕಾಲ 8-8:30ಗೆ ಜೀಪಲ್ಲಿ ಹೋಗ್ತಾರೆ. ಒಬ್ಬ ASI, ಒಬ್ಬ ಡ್ರೈವರು ವಸೂಲಿ ಮಾಡ್ಕೊಂಡು ಸಾಯಂಕಾಲ ಬಂದು ಸಬ್ ಇನ್ಸ್ಪೆಕ್ಟರ್ ಕೊಡ್ಬೇಕು. ಮೈಸೂರು ಪೊಲೀಸರ ಈ ಬೇಜವಾಬ್ದಾರಿ ಹೌದು, ಮೈಸೂರು ಗೊತ್ತಿದೆ ಸರ್ ಇವ್ರಿಗೆ. ಅವ್ನು ವ್ಯಾಪಾರ ಮಾಡ್ತಾನೆ, ಅವ್ನು ಬಂದಿದ್ದಾನೆ, ಈ ದಂಧೆ ಮಾಡಕ್ ಬಂದಿದ್ದಾನೆ ಅಂತ ಇವ್ರಿಗೆ ಗೊತ್ತಿದೆ. ಗೊತ್ತು ಇವರೇ ಬಿಟ್ಟಿದ್ದಾರೆ. ಇವ್ರಿಗೆ ಗೊತ್ತಿಲ್ಲದಲ್ಲೇ ಏನೂ ನಡೆಯಲ್ಲ. ಆ ಏರಿಯಾದಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದಾನೆ ಮತ್ತೆ CCB ಆ ಮಾಮೂಲಿ ಹೋಯ್ತಾ ಇರೋದ್ರಿಂದ ಏನಾಗತ್ತೆ? ಹೋಗ್ಲಿ ಬಿಡು, ದಂಧೆ ನಡ್ಕೊಂಡು ಹೋಗ್ಲಿ. ಸರ್ಕಾರ ಒಂದ್ ಕಡೆ ದಂಧೆ, ಇನ್ನೊಂದ್ ಕಡೆ ದಂಧೆ ಅಷ್ಟೇನೆ. ಏನು ಕಂಟ್ರೋಲ್ಗೆ ಇಲ್ಲ ಇಲ್ಲಿ. ಯಾವ ಅಧಿಕಾರಿಗಳು ಕಂಟ್ರೋಲ್ ಸಿಗ್ತಾ ಇಲ್ಲ. ಏನಕ್ಕೆ ಬರ್ತಾರೆ ಇಲ್ಲಿ? ಅದಕ್ಕೆ ಹೇಳೋದು, ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಹಿಂದೆ ಏನಿತ್ತು 2010, 12, 13, 14, 15, 14ಕ್ಕಿಂತ ಪೂರ್ವದಲ್ಲಿ ಏನಿತ್ತು? IG ರ್ಯಾಂಕ್ ಅಧಿಕಾರಿನ ಮೈಸೂರು ನಗರ ಪೊಲೀಸರ ಆಯುಕ್ತರಾಗಿ ನೇಮಕ ಮಾಡಬೇಕು. ಈಗ ಯಾರು ತಂದಾಕ್ತೀರಿ?
ಅದಕ್ಕಿಂತ ಕೆಳಹಂತದ ಅಧಿಕಾರಿಗಳು ತಗೊಂಬಂದಿಲ್ಲ. ಮೈಸೂರು ಸಿಟಿ ಪೊಲೀಸ್ಗೆ ಹಾಕ್ತಾ ಇದ್ದೀರಾ, ನಗರ ಪೊಲೀಸ್ ಆಯುಕ್ತರಾಗಿ ಸುಬ್ರಹ್ಮಣ್ಯೇಶ್ವರ ತಗೊಂಬಂದು ಹಾಕಿರಿ ಫಸ್ಟು. ಅವ್ನು DG ರ್ಯಾಂಕ್ ಅಧಿಕಾರಿ ಏನೋ ಇದ್ದ ಅವಾಗ ಮನುಷ್ಯ, ಅವ್ನು ಹಾಕಿರಿ. ಅದಾದ್ಮೇಲೆ ಏನಾಯ್ತು, ಇನ್ನು ಬಂದವರೆಲ್ಲರೂ ಅವರೇನೆ. ಚಂದ್ರಗುಪ್ತ ಬಂದ್ರು, ಅದೇನೋ ಬೇರೆ ಬೇರೆ ಎಲ್ಲರೂ ಬಂದ್ರು, ಎಲ್ಲರೂ DG ರ್ಯಾಂಕ್ ಅಧಿಕಾರಿಗಳೇ. ಯಾರು IG ರ್ಯಾಂಕ್ ಅಧಿಕಾರಿಗಳು ಹಾಕಿರಿ? ಕಮಿಷನರ್ ಕಚೇರಿ ಅಂತಂದ್ರೆ IG ರ್ಯಾಂಕ್ ಅಧಿಕಾರಿನ ಪೊಲೀಸ್ ಕಮಿಷನರ್ ಕಚೇರಿ ಕಮಿಷನರ್ ಹುದ್ದೆಗೆ ನೇಮಕ ಮಾಡಬೇಕು. ಅದು ಸಿದ್ದರಾಮಯ್ಯನವರು ಇದ್ದಂಥ ಕಾಲದಲ್ಲಿ ಅದು ಶುರುವಾಯಿತು. ಯತೀಂದ್ರ ಅವರ ಕ್ಲಾಸ್ಮೇಟ್ ಏನೋ ಅಂತ ಸುಬ್ರಹ್ಮಣ್ಯೇಶ್ವರ ಅಲ್ಲಿಂದ ಶುರುವಾಗಿದ್ದು. ಹಾಗಾಗಿ ನುರಿತ ಒಳ್ಳೆಯ ದಕ್ಷ ಅಧಿಕಾರಿಗಳು ಮೈಸೂರು ನಗರಕ್ಕೆ ಇವ್ರು ಆಗ್ತಾ ಇಲ್ಲ. ಯಾರು ವಸೂಲಿ ಮಾಡ್ತಾರೆ, ಜನ ವಸೂಲಿ ಮಾಡ್ಕೊಂತಾರೆ, ವಸೂಲಿ ಮಾಡ್ಕೊಂಡ್ ಬಂದ್ಕೊಡೋರಿಗೆ ಹಾಕ್ತಾರೆ. ನಿಮ್ಮ ಹಾಗಾಗಿ ಆಗ್ರಹ ಏನ್ ಮಾಡ್ತೀರಿ? ಸರ್ ನಿಮ್ಮ ಆಗ್ರಹ ಸರ್ ನಮ್ಮ ಆಗ್ರಹ ಮೊಟ್ಟ ಮೊದಲಾಗಿ ಮೈಸೂರು ಪೊಲೀಸ್ ಕಮಿಷನರ್ ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಅದಾದ್ಮೇಲೆ DCP ಕ್ರೈಮ್ ಹೋಗ್ಬೇಕು. ಯಾಕೆಂದ್ರೆ ಅವ್ರು ಎಲ್ಲರಿಗೂ ಗೊತ್ತಿದೆ, ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು. CCB ಅವ್ರು ಏನ್ ಮಾಡ್ತಾರೆ, CCB ACP ಮತ್ತೆ ಏನ್ ಮಾಡ್ತಾ ಇದಾರೆ, ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಾ ಇದಾರೆ, ಇವ್ರಿಗೆಲ್ಲ ಗೊತ್ತಿಲ್ವಾ? ಕ್ರೈಮ್ ಪೊಲೀಸ್ ಏನ್ ಮಾಡ್ತಾ ಇದಾರೆ, ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದಾರೆ, ಎಲ್ಲರದು ಇದು ಲೋಪ ಆಗಿರೋದ್ರಿಂದ ಇವರೆಲ್ಲರಿಗೂ ಗೊತ್ತಿದೆ ಸರ್. 100% ಇವರೆಲ್ಲ ಗೊತ್ತಿದೆ. ವಸೂಲಿ ಮಾಡ್ಕೊಂಡೆ ಕಾಲ ಆಗ್ತಾ ಇರೋದ್ರಿಂದ ಇದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೋ. ಮೈಸೂರು ಸಾಂಸ್ಕೃತಿಕ ನಗರ ಇದೆ. ಹಾಗಾಗಿ ಇನ್ನ ದಸರಾ ಸ್ಟಾರ್ಟ್ ಆಗುತ್ತೆ, ದಯಮಾಡಿ ಇದನ್ನ ನಿಲ್ಲಿಸ್ಬೇಕು. ಇದು ನಿಲ್ಲಿಸ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಒಂದು ದಿವಸ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.